ಹಾಯ್, ನಾವಿವತ್ತು ಕೋಲಾರ್ಗೆ ಹೋಗ್ತಿದ್ದೀರಿ. ಇದು ತುಂಬ ಲಾಂಗ್ ಜರ್ನಿ. ಅದಕ್ಕೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ಗೆ ಬಂದ್ರಿ. ನಾನು ಕೋಲಾರ್ಗೆ ಹೋಗ್ತಿರೋ ರೀಸನ್ ಬಂದು ಅಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ತುಂಬ ಹಳೆ ದೇವಸ್ಥಾನ ಅದು. ನಾವು ಬನ್ನಿ ಹೋಗಿ ತೋರಿಸ್ತೀನಿ ಆ ದೇವಸ್ಥಾನ ಹೇಗಿದೆ ಅಂತ. ಆ ಕಲ್ಲುಗಳು ಏನಿದೆ ಅದು ತುಂಬ ಹಳೆ ಕಲ್ಲುಗಳು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಹಂಗೆ ಆ ದೇವಸ್ಥಾನ ನೋಡ್ಕೊಂಡು ಹಂಗೆ ಕೋಲಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ. ಎರಡೂ ಪಕ್ಕನೇ ಇರೋದು, ತುಂಬ ದೂರ ಏನಾಗಲ್ಲ. ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಇವತ್ತು ಬಿಸಿಲು ತುಂಬ ಇದೆ ನೋಡಿ. ಹೊಸಕೋಟೆಯಿಂದ ಸ್ಟ್ರೈಟಿಂಗ್ ಬಂದರೆ ಕೋಲಾರ ರೋಡು ಫುಲ್ಲು ಹೈವೇ. ನಮಗೆ ಒಂದೇ ರೋಡು, ಆರಾಮಾಗಿ ಹೋಗ್ಬೋದು. ಯಾಕಂದರೆ ದೂರ ಆದ್ರೂ ರೋಡ್ ಚೆನ್ನಾಗಿದ್ದರೆ ಆರಾಮಾಗಿ ಹೋಗ್ಬೋದು. ಬಸ್ಸಸ್ಸು ಇದೆ ಹೊಸಕೋಟೆಯಿಂದ ಕೋಲಾರ್ಗೆ. ನೀವು ಕೋಲಾರಮ್ಮ ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋರು ಬಸ್ಸಿಂದನೂ ಬರ್ಬೋದು. ನೋಡಿ ರೋಡ್ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ನೋಡಿ ಒಂದು ಕೆರೆ ಕಾಣಿಸುತ್ತೆ. ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾರೆ ಈ ಕೆರೆ ಹತ್ರ. ನಾವು ಈ ರೋಡಲ್ಲಿ ಬಂದರೆ ಇನ್ನೊಂದೇನಂದರೆ ನಮ್ಗೆ ಪೂರ್ತಿ ಬೆಟ್ಟಗಳೇ ಕಾಣಿಸೋದು, ಸುತ್ತ ಬೆಟ್ಟನೇ. ನೀವು ಹೋಗ್ತಾ ಹೋಗ್ತಾ ನೋಡೋಣ. ಈ ರೋಡ್ ಈ ಥರ ಇದ್ರೆ ಎಷ್ಟು ದೂರ ಆದರೂ ಆರಾಮಾಗಿ ಹೋಗ್ಬೋದು. ನಾನು ನಿಮ್ಗೆ ಹೇಳ್ತಿದ್ನಲ್ಲ ಪೂರ್ತಿ ಬೆಟ್ಟ ಅಂತ. ನೋಡಿ ನಮ್ಮ ಮುಂದೆ ಒಂದು ಬೆಟ್ಟ ಕಾಣಿಸುತ್ತೆ, ಅದರಿಂದ ನೋಡಿ. ಮತ್ತು ಸುತ್ತು ಬೆಟ್ಟನೇ ಇರೋದಿಲ್ಲಿ. ನೋಡಿ ಎಷ್ಟು ಬೆಟ್ಟಗಳಿದೆ. ಇದು ಸೋಮೇಶ್ವರ ಅಂದ ತಕ್ಷಣ ಶಿವ ಟೆಂಪಲ್. ಇದು ವಿಗ್ರಹನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಹೋದ್ರೆ ನಾವೇನು ಅನ್ಕೊಂತೀರೋ ಎಲ್ಲ ಆಗುತ್ತಂತೆ. ಇವತ್ತು ಬಿಸಿಲು ತುಂಬ ಜಾಸ್ತಿನೇ ಇದೆ ಬಿಸಿಲು. ಮತ್ತು ನಾವು ಕೋಲಾರ ಕಡೆ ಬಂದರೆ ಅಂತೂ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಈ ಕಡೆ ಕಂಪೇರ್ ಮಾಡಿದ್ರೆ ಬೆಂಗಳೂರೇ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಈ ಕಡೆ ಅಂತೂ ಜಾಸ್ತಿ ಇದೆ ಬಿಸಿಲು. ನೋಡಿ ಹಾಗೆ ಹೋಟ್ಲಿಗೆ ಬಂದ್ರಿ, ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ. ನೋಡಿ ನಾನು ರೈಸ್ ತಗೊಂಡೆ, ಪಲಾವ್ ರೈಸು. ಅದ್ರ ಜೊತೆ ಗ್ರೇವಿ ಕೊಡ್ತಾರೆ. ಇದು ದಾಲ್ ಸಾಂಬಾರ್. ಇದು ಪರವಾಗಿಲ್ಲ, ಚೆನ್ನಾಗಿದೆ ರೈಸ್. ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಮತ್ತೆ ಗೋಬಿ ತಗೊಂಡೆ. ನಾಷ್ಟ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಇಲ್ಲಿ ನಾವು ರೋಡಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಹೋಟೆಲ್ಸ್ ಕಾಣಿಸುತ್ತೆ. ಮತ್ತೆ ರೋಡು ಗಾಡಿಗಳು ಅಷ್ಟೇನು ಇರಲ್ಲ, ಪೂರ್ತಿ ಖಾಲಿ ಇರುತ್ತೆ. ಹೈವೇ ಅಲ್ವಾ, ಆರಾಮಾಗಿ ಹೋಗ್ಬೋದು. ನೀವು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಕೋಲಾರ ಹತ್ರ ಬಂದರೆ ಇದು ಕೋಲಾರ ಫೇಮಸ್ ಬಂದು ಕೋಲಾರಮ್ಮ ಟೆಂಪಲ್ಗೆ. ಕೋಲಾರಮ್ಮ ಬಂದು ಕೋಲಾರ ಗ್ರಾಮ ದೇವತೆ. ಈ ಕೋಲಾರನ ದೇವ್ರೆ ಅಂತ ಕಾಯ್ತಿರೋದು. ಎಲ್ರಿಗೂ ಆ ಕೋಲಾರಮ್ಮ ದೇವಸ್ಥಾನದ ಬಗ್ಗೆ ಗೊತ್ತು. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ದೇವಸ್ಥಾನದ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ನಾನು. ನೀವೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀರೇನೋ ಅನ್ನೋ ಥರ ಫೀಲ್ ಆಗಬೇಕು. ಆ ಥರ ತೋರಿಸ್ತೀನಿ ದೇವಸ್ಥಾನ. ನೋಡಿ ಬಂದ್ರಿ ದೇವಸ್ಥಾನ ಹತ್ರ. ನೋಡಿ ಇದೆ ದೇವಸ್ಥಾನ. ನಮ್ಗಾಚೆ ಕಲ್ಯಾಣಿ ಇರುತ್ತೆ, ಮತ್ತೆ ಪಕ್ಕದಲ್ಲಿ ತೇರಿದೆ. ವರ್ಷಕ್ಕೊಂದ್ಸತಿ ತೇರು ಇರುತ್ತೆ ಇಲ್ಲಿ. ಕಲ್ಯಾಣಿ ನೋಡ್ತೆ ಗೇಟ್ ಹಾಕಿದ್ದಾರೆ, ಓಪನ್ ಇಲ್ಲ. ಮತ್ತೆ ನಾವು ಒಳಗೆ ಬಂದರೆ ನಮ್ಗೆ ಈ ಥರ ಕಾಣಿಸುತ್ತೆ. ನಾನು ಹೇಳೋದ್ನಲ್ಲ ನಿಮ್ಗೆ ನೋಡಿ, ಕಲ್ಲುಗಳು ಎಲ್ಲ ತುಂಬ ಹಳೆ ಕಲ್ಲು ಇವೆಲ್ಲ. ಈ ದೇವಸ್ಥಾನ ಒಳಗೆ ಎಂಟ್ರಿ ಆದರೆ ಈ ರೀತಿ ಇರುತ್ತೆ. ಈಗಿನ ಕಾಲದವರೆಲ್ಲ ಈ ಥರ ದೇವಸ್ಥಾನ ಕಟ್ಟಕ್ಕಾಗಲ್ಲ. ಇದೆಲ್ಲ ಕಟ್ಟಿರೋ ದೇವಸ್ಥಾನ ಇವು. ನೋಡಿ ಕಲ್ಲು ತೋರಿಸ್ತಾ ಇದ್ದೀನಿ. ಆ ಕಲ್ಲುಗಳಾಗ ಒಂದೊಂದು ಥರ ಶಿಲೆಗಳು ಕೆತ್ತಿದ್ದಾರೆ. ನಾವು ಅವನ್ನೆಲ್ಲ ನೋಡ್ತಾ ಇದ್ರೆ ಅದಾಗೆಲ್ಲ ಒಂದು ಸ್ಟೋರಿ ಇರುತ್ತೆ. ನೋಡಿ ದೇವಸ್ಥಾನ ಒಳಗೆ ಬಂದರೆ ಈ ರೀತಿ ಇರುತ್ತೆ. ನೋಡಿ ಒಳಗೆ ಮೂರ್ತಿ ಇದೆ, ಸೋಮೇಶ್ವರ ಸ್ವಾಮಿ ಅಂದರೆ ನಮ್ಮ ಶಿವಲಿಂಗ ಇದೆ. ಅದ್ರ ಪಕ್ಕ ಇದು ಮುರುಘ ಇರ್ಬೋದು, ಮತ್ತು ನವಗ್ರಹ ಇದೆ. ಆಚೆ ಯಾವುದೋ 7 ವಿಗ್ರಹ ಇದೆ. ದ್ವಾರಪಾಲಕರ್ದಿರ್ಬೋದು ಅವೆರಡು. ಮತ್ತೆ ಆಚೆ ಬಂದೆ, ನಿಮ್ಗೆ ಬನ್ನಿ ಸುತ್ತ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇವು ನಾವು ಪೂರ್ತಿ ಕೆತ್ತಿರೋದು ನೋಡ್ತಾ ಇದ್ರೆ ಒಂದೊಂದಲ್ಲೂ ಒಂದೊಂದು ಸ್ಟೋರಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ. ಎಷ್ಟು ಪಿಲ್ಲರ್ಸ್ ಇದೆ ಇದು ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗ್ಬೇಕು. ಮತ್ತೆ ಬನ್ನಿ ಸುತ್ತ ತೋರಿಸ್ತೀನಿ ಹೇಗಿದೆ ಅಂತ ದೇವಸ್ಥಾನ. ಮತ್ತೆ ಇಲ್ಲೇನೋ ಇದೆ, ಮರಕ್ಕೆ ಪೂಜೆ ಮಾಡಿದ್ದಾರೆ. ಏನಿಲ್ಲ ಒಳಕ್ಕೆ. ಬಿಸಿಲು ತುಂಬ ಇದೆ, ಕಾಲು ಸುಡ್ತಿದೆ. ಕೆಳಗೆ ಪೂರ್ತಿ ಇದು ಚಪ್ಪಡಿ ಕಲ್ಲಲ್ಲಿ ಮಾಡಿದ್ದಾರೆ, ಅದಕ್ಕೆ ಕಾಲು ತುಂಬ ಸುಡ್ತಿದೆ. ನೋಡಿ ಇಲ್ಲೊಂದು ಮಂಟಪ ಥರ ಮಾಡಿದ್ದಾರೆ. ಇದ್ರೊಳಗೆ ದೇವರೇನು ಇಲ್ಲ, ಸುಮ್ಮನೆ ಮಂಟಪ ಥರ ಮಾಡಿಬಿಟ್ಟಿದ್ದಾರೆ. ಹಿಂದೆಯಿಂದ ಈ ಥರ ಕಾಣಿಸುತ್ತೆ ಇದು ದೇವಸ್ಥಾನ.
ಮತ್ತು ಇಲ್ಲೊಂದು ದೇವರಿದೆ, ಇದು ಪಾರ್ವತಿ ಇರ್ಬೋದು. ನೋಡಿ, ಹಿಂದೆ ಬರ್ಬೇಕು ಇದನ್ನ ನೋಡ್ಬೇಕಂದ್ರೆ. ಈ ಕಡೆ ಎಲ್ಲ ಏನೇನೋ ಇಕ್ಕಿದ್ದಾರೆ ದೇವಸ್ಥಾನದ ಪಕ್ಕ. ನೋಡಿ, ಆನೆ, ನಂದಿ, ಬ್ರಹ್ಮ ದೇವ್ರದ್ದು ಮೂರ್ತಿ ಇದೆ. ಜಾಗ ತುಂಬಾ ಚೆನ್ನಾಗಿದೆ ಇದು. ನೋಡಿ, ಅಲ್ಲಿ ಶಿವನ ದೇವಸ್ಥಾನ, ಇಲ್ಲಿ ಪಕ್ಕ ಇದು ಪಾರ್ವತಿ ದೇವಸ್ಥಾನ ಇರ್ಬೋದು. ಮತ್ತೆ ಗಿಡಗಳೆಲ್ಲ ಹಾಕಿದ್ದಾರೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.